ಅತ್ತಿಗೆ, ನಿನಗೆ ನನ್ನ ಅಣ್ಣನ ಹಣದ ಮೇಲೆ ಯಾವುದೇ ಹಕ್ಕಿಲ್ಲ. ನಿಜವಾದ ಹಕ್ಕು ನನಗೆ ಮತ್ತು ನನ್ನ ತಾಯಿಗೆ ಸೇರಿದೆ. ಅಣ್ಣನಿಂದ ಹಣ ಕೇಳುವ ಮೊದಲು ನಮ್ಮ ಬಗ್ಗೆ ಮೊದಲು ಯೋಚಿಸಿ ಎಂದು ಅವಳ ನಾದಿನಿ ಅತ್ತಿಗೆಗೆ ಹೇಳುತ್ತಾಳೆ. ಮುಕ್ತಾ ತನ್ನ ನಾದಿನಿಗೆ, ನಿನ್ನ ಹಕ್ಕು ವ್ಯರ್ಥವಲ್ಲ. ನೋಡು ಸೊಸೆ, ನಿನಗೆ ನನ್ನ ಮಗನ ಸಂಬಳದ ಮೇಲೆ ಯಾವುದೇ ಹಕ್ಕಿಲ್ಲ. ನೀನು ಕೆಲವು ತಿಂಗಳ ಹಿಂದೆ ಈ ಮನೆಗೆ ಬಂದಿದ್ದೀಯ. ಆದರೆ ನಾನು ಅರ್ಜುನನಿಗೆ ಜನ್ಮ ನೀಡಿದ್ದೇನೆ. ಅವನು ನನ್ನ ಮಗ. ಆದ್ದರಿಂದ ಅವನು ಮತ್ತು ಅವನ ಗಳಿಕೆಯ ಹಕ್ಕು ನನಗೊಬ್ಬಳಿಗೇ ಇದೆ ಎಂದು ನೆನಪಿಡಿ. ಅತ್ತೆಯ ಇಂತಹ ಮಾತುಗಳಿಂದ ಮನೆಯಲ್ಲಿ ವಿಚಿತ್ರ ಮೌನ ಆವರಿಸಿತ್ತು. ಮುಕ್ತಾಗೆ ಹೇಳಲು ಬಹಳಷ್ಟು ಇತ್ತು. ಆದರೆ ಅವಳು ಅರ್ಜುನ್ ಬರೋವರೆಗೂ ಕಾಯುತ್ತಿದ್ದಳು. ಮುಕ್ತಾಳ ನಾದಿನಿ ಚಾರು ತನ್ನ ತಾಯಿಯ ಪರವಾಗಿ ನಿಂತು ಅತ್ತಿಗೆಗೆ, ಅವಳು ನಿನಗಿಂತ ಬುದ್ಧಿವಂತಳು ಎಂದು ಹೇಳಿದಳು. ಅತ್ತಿಗೆಗೆ, ನನ್ನ ಅಣ್ಣನ ಹಣದ ಮೇಲೆ ನಿನಗಿಂತ ನನಗೆ ಮತ್ತು ನನ್ನ ತಾಯಿಗೆ ಹೆಚ್ಚಿನ ಹಕ್ಕಿದೆ ಎಂದು ಹೇಳಿದಳು. ಮತ್ತು ನಂತರ ಅವರ ನಡುವೆ ಸ್ವಲ್ಪ ಮಾತಿಗೆ ಮಾತು ನಡೆದು ಎಲ್ಲರೂ ತಮ್ಮ ತಮ್ಮ ಕೋಣೆಗೆ ಹೋದರು. ಬಹಳ ಸಮಯ ನಂತರವೂ ಯಾರೂ ಕೋಣೆಯಿಂದ ಹೊರಗೆ ಬರಲಿಲ್ಲ. ಅವಳು ಮೊದಲು ಬರುತ್ತಾಳೆ ಮತ್ತು ಇವಳು ಮೊದಲು ಬರುತ್ತಾಳೆ ಎಂದು ಕಾಯುತ್ತಿದ್ದರು. ಆದರೆ ಬಹಳ ಸಮಯದ ನಂತರವೂ ಯಾರೂ ಹೊರಗೆ ಬರಲಿಲ್ಲ. ಆದರೆ ಮನೆಯಲ್ಲಿ ಮೌನ ಮುಗಿಯಲಿಲ್ಲ. ನಂತರ ಕೇಶವ್ ಅವರು ಎದ್ದು ಎಲ್ಲರಿಗೂ ಚಹಾ ಮಾಡಲು ಅಡುಗೆ ಮನೆಗೆ ಹೋದರು. ಅವರು ಎಲ್ಲರಿಗೂ ಚಹಾ ಮಾಡಿಕೊಟ್ಟರು ಮತ್ತು ಹಿರಿಯರು ಎಲ್ಲರನ್ನೂ ಅವರು ಹೊರಗೆ ಕರೆದರು. ಅವರು ತಮ್ಮ ಹೆಂಡತಿಗೆ ಮೊದಲು, ಹೇ, ಬಿಸಿ ಚಹಾ ಸಿದ್ಧವಾಗಿದೆ ಎಂದು ಹೇಳಿದನು. ಇನ್ನೊಂದು ಧ್ವನಿಯಲ್ಲಿ ತನ್ನ ಸೊಸೆಗೆ, ಸೊಸೆ, ನೀನು ನಿನ್ನ ಕೋಣೆಯಿಂದ ಹೊರಗೆ ಬರಲೇಬೇಕು ಅಲ್ವಾ, ಏಕೆಂದರೆ ನಿನ್ನ ಅಪ್ಪ ಇವತ್ತು ನಿನ್ನ ಕೆಲಸ ಮುಗಿಸಿದ್ದಾರೆ. ಬೇಗ ಹೊರಗೆ ಬಾ, ಇಲ್ಲದಿದ್ದರೆ ಟೀ ತಣ್ಣಗಾಗುತ್ತದೆ. ನಂತರ ಅವನು ತನ್ನ ಮಗಳನ್ನು ಕರೆದನು. ಚಾರು, ಇವತ್ತು ನಿನಗೆ ನಾನು ಟೀ ತಂದಿದ್ದೇನೆ, ಹೊರಗೆ ಬಾ. ಇವತ್ತು ನಿನ್ನ ಜಗಳದಿಂದ ನಾನು ಕೆಲಸ ಮಾಡಬೇಕಾಯಿತು. ಕೇಶವ್ ಅವರು ನಗುತ್ತಾ, ನಾನು ಎಲ್ಲರಿಗೂ ಚಹಾ ಮಾಡಿದ್ದೇನೆ ಎಂದರು. ಮೊದಲನೆಯದಾಗಿ ಅವರ ಸೊಸೆ ಹೊರಗೆ ಬಂದು, ಹೇ ಅಪ್ಪಾಜಿ, ನೀವು ಯಾಕೆ ಚಹಾ ಮಾಡಿದ್ದೀರಿ ಎಂದಳು. ನೀನು ನನಗೆ ಕರೆ ಮಾಡಿದ್ದರೆ ನಾನು ಚಹಾ ಮಾಡುತ್ತಿದ್ದೆ ಅಲ್ಲವಾ. ಅದೇ ಸಮಯದಲ್ಲಿ ಕೇಶವ್ ಅವರ ಪತ್ನಿ ಸುರೇಖಾ ಮತ್ತು ಮಗಳು ಚಾರು ಕೂಡ ಹೊರಗೆ ಬಂದರು. ನಂತರ ಕೇಶವ್ ಅವರು ತಮ್ಮ ಸೊಸೆಯನ್ನು ನೋಡಿ, ನೀವು ಯಾವಾಗಲೂ ಚಹಾ ಮಾಡುತ್ತಿದ್ದೀರಿ, ಅಡುಗೆ ಮಾಡುತ್ತಿದ್ದೀರಿ ಮತ್ತು ಮನೆ ನೋಡಿಕೊಳ್ಳುತ್ತೀರಿ. ಆದರೆ ಕೆಲವೊಮ್ಮೆ ಸೊಸೆಗೂ ಸಹ ವಿಶ್ರಾಂತಿ ಬೇಕಾಗುತ್ತದೆ ಎಂದು ಹೇಳಿದರು. ಯಾರಾದರೂ ಅವಳಿಗೆ ಚಹಾ ಮಾಡಿಕೊಡುತ್ತಾರೆ. ಕೆಲವರು ಸೊಸೆಯನ್ನು ಮನೆ ಕೆಲಸ ಮಾಡುವ ಮಹಿಳೆ ಎಂದು ಭಾವಿಸುತ್ತಾರೆ. ಆದರೆ ತಮಗೂ ಕೂಡ ಒಬ್ಬ ಮಗಳಿದ್ದಾಳೆ ಎಂಬುದನ್ನು ಅವರು ಮರೆತು ಬಿಡುತ್ತಾರೆ. ಹೌದು, ನೀನು ಯಾವಾಗಲೂ ನಿನ್ನ ಹೆಂಡತಿ ಮತ್ತು ಮಗಳಲ್ಲಿ ತಪ್ಪುಗಳನ್ನು ನೋಡುತ್ತೀಯ. ಆದರೆ ಸುರೇಖಾ ಕೋಪದಿಂದ ಕೇಶವ್ ಜೊತೆ ತನ್ನ ಒಳ್ಳೆಯ ಗುಣಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಆದರೆ ಮುಕ್ತಾ ಏನೂ ಹೇಳದೆ ಒಳಗೆ ಹೊರಟು ಹೋದಳು. ಕೇಶವ್ ತನ್ನ ಹೆಂಡತಿಗೆ ಹೇಳಿದಾಗ, ಇದು ನಿನ್ನ ತಪ್ಪು. ನಿನ್ನ ಮಗಳು ನಿನ್ನವಳು. ನೀವು ಅವಳನ್ನು ನಿಮ್ಮ ಮುದ್ದಿನ ಮಗಳು ಎಂದು ಭಾವಿಸುತ್ತೀರಿ. ಆದರೆ ಸೊಸೆಯನ್ನು ಅಪರಿಚಿತಳಂತೆ ಭಾವಿಸಬೇಡಿ. ಆದರೆ ಅವಳನ್ನು ನಿಮ್ಮ ಸ್ವಂತ ಮಗಳು ಎಂದು ಅರ್ಥ ಮಾಡಿಕೊಳ್ಳಿ. ಆಗ ಯಾವುದೇ ವಾದಗಳು ಇರುವುದಿಲ್ಲ. ಮತ್ತು ನೀವು ಕೆಲವು ವರ್ಷಗಳ ಹಿಂದೆ ನಿಮ್ಮ ತಾಯಿಯಿಂದ ಈ ಮನೆಗೆ ಬಂದಿದ್ದೀರಿ ಮತ್ತು ಒಂದು ದಿನ ನಿಮ್ಮ ಮಗಳು ಕೂಡ ಬೇರೆ ಮನೆಗೆ ಹೋಗಿ ತನ್ನ ಅತ್ತೆಯ ಬಳಿಗೆ ಹೋಗುತ್ತಾಳೆ ಎಂಬುದನ್ನು ನೀವು ಮರೆತಿದ್ದೀರಾ. ಅವಳು ತನ್ನ ಅತ್ತೆ ಮನೆಗೆ ಹೋದರೆ ಮತ್ತು ಅವಳ ಅತ್ತೆಯಂದಿರು ನಿಮ್ಮ ಮಗಳ ಜೊತೆ ಕೆಟ್ಟದಾಗಿ ವರ್ತಿಸಿದರೆ ಇದು ನಿಮಗೆ ಸರಿಯಾಗುತ್ತದೆಯೇ. ಮತ್ತು ನಾನು ನನ್ನ ಕಣ್ಣುಗಳಿಂದ ನೋಡಿದ್ದರಿಂದ ಮತ್ತು ನನ್ನ ಭಾವನೆಗಳಿಂದ ಮಾತನಾಡುತ್ತಿದ್ದೇನೆ. ಸುರೇಖಾ ಇದಕ್ಕೆ ಉತ್ತರ ಕೊಡಲಿಲ್ಲ. ಆದ್ದರಿಂದ ಅವರು ಮೌನವಾಗಿದ್ದರು. ಕೇಶವ್ ಅವರು ಸರ್ಕಾರಿ ಕೆಲಸದಲ್ಲಿದ್ದರು ಮತ್ತು ಈಗ ನಿವೃತ್ತರಾಗಿದ್ದಾರೆ. ಅವರಿಗೆ ಪತ್ನಿ, ಮಗಳು, ಅರ್ಜುನ್ ಎಂಬ ಮಗ ಇದ್ದರು. ಮಗ ಕೆಲವು ತಿಂಗಳ ಹಿಂದೆ ಮುಕ್ತಾಳನ್ನು ಮದುವೆಯಾದರು. ಅರ್ಜುನ್ ಕೂಡ ಒಳ್ಳೆಯ ಕೆಲಸದಲ್ಲಿ ಇದ್ದನು. ಆದರೆ ಅವನ ಮಗಳು ಚಾರು ಇನ್ನೂ ಓದುತ್ತಿದ್ದಳು. ಅವನ ಸೊಸೆ ಮುಕ್ತಾ ವಿದ್ಯಾವಂತಳು ಮತ್ತು ಬುದ್ಧಿವಂತಳು. ಆದರೆ ತಾಯಿ ಮತ್ತು ಮಗಳು ಒಟ್ಟಾಗಿ ಅವಳ ಜೀವನದಲ್ಲಿ ತುಂಬ ಕಷ್ಟ ಕೊಡುತ್ತಿದ್ದರು. ಅವರ ವರ್ತನೆಯಿಂದ ಅವಳು ತೊಂದರೆ ಒಳಗಾಗುವುದು ಕಷ್ಟವಾಯಿತು. ಈ ಇಬ್ಬರು ಅವಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಲು ಬಯಸಿದರು ಮತ್ತು ಅವಳನ್ನು ಹೀಯಾಳಿಸುತ್ತಿದ್ದರು ಮತ್ತು ಅವಳು ಹೇಳಿದ ಮಾತಿಗೆ ಗೌರವ ಕೊಡುತ್ತಿರಲಿಲ್ಲ. ಚಾರು ತನ್ನ ಅಣ್ಣ ಮತ್ತು ಅತ್ತಿಗೆ ಏನು ಮಾತನಾಡುತ್ತಾರೆ, ಅತ್ತಿಗೆ ಅಣ್ಣನಿಗೆ ಏನು ಹೇಳುತ್ತಾಳೆ ಎಂದು ಗಮನಿಸುತ್ತಿದ್ದಳು. ಕೆಲವೊಮ್ಮೆ ಅವರು ಸಂತೋಷದಿಂದ ಮಾತನಾಡುತ್ತಾರೆ ಅಥವಾ ಕೆಲವೊಮ್ಮೆ ಜಗಳ ಮಾಡುತ್ತಾರೆ.
ಗಂಡ ಮತ್ತು ಹೆಂಡತಿ ಎಷ್ಟು ಸಮಯ ಒಟ್ಟಿಗೆ ಇರುತ್ತಾರೆ ಎಂದು. ನಂತರ ಅವಳು ತಕ್ಷಣ ತನ್ನ ತಾಯಿಯ ಬಳಿಗೆ ಓಡಿ ಹೋಗಿ ಎಲ್ಲವನ್ನು ಹೇಳುತ್ತಿದ್ದಳು. ತಾಯಿ ತನ್ನ ಮಗನ ಮುಂದೆ ಏನನ್ನೂ ಹೇಳುವುದಿಲ್ಲ. ಆದರೆ ಮಗ ಹೊರಗೆ ಹೋದಾಗ ಅವಳು ಇಡೀ ಮನೆಯಲ್ಲಿ ಭೂಕಂಪವನ್ನು ಸೃಷ್ಟಿಸುತ್ತಾಳೆ ಮತ್ತು ತನ್ನ ಸೊಸೆಯ ಜೊತೆಗೆ ಜಗಳ ಮಾಡಲು ಪ್ರಾರಂಭಿಸುತ್ತಾಳೆ. ಎಂದಿಗೂ ಕೇಶವ್ ಅವರು ತನ್ನ ಹೆಂಡತಿಗೆ ಮನೆಯಲ್ಲಿ ಒಬ್ಬ ಚಿಕ್ಕ ಹುಡುಗಿ ಇದ್ದಾಳೆ ಎಂದು ವಿವರಿಸುತ್ತಲೇ ಇರುತ್ತಾನೆ. ಆದರೆ ಯಾರೂ ಕಾಳಜಿ ವಹಿಸುತ್ತಿಲ್ಲ. ಎಲ್ಲವೂ ತಪ್ಪಾಗುತ್ತಿದೆ. ಒಬ್ಬ ತಾಯಿಯಾಗಿ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಮಗಳು ಚಾರುಗೆ ಹೇಳಬೇಕು. ನೀವು ಚಾರುಗೆ ನಿಮ್ಮ ಅಣ್ಣ ಮತ್ತು ಅತ್ತಿಗೆಯ ಮೇಲೆ ನಿರಂತರವಾಗಿ ಕಣ್ಣು ಇಡುವುದು ಎಂದು ಆ ರೀತಿ ಹೇಳುವುದು ಸರಿಯಲ್ಲ. ಅವರ ನಡುವೆ ಸಮಸ್ಯೆ ಮಾಡುವುದು ಮತ್ತು ಜಗಳ ಆಡುವುದು ಕೆಟ್ಟ ಅಭ್ಯಾಸ ಎಂದು ನೀವು ಅವಳಿಗೆ ಹೇಳಬೇಕು. ಒಂದು ದಿನ ಚಾರುನು ಗಂಡನ ಮನೆಗೆ ಹೋಗುತ್ತಾಳೆ. ಚಾರು ಅಲ್ಲಿಯೂ ಹೀಗೆ ವರ್ತಿಸಿದರೆ ಅದು ಸರಿಯಲ್ಲ. ಹಾಗಾಗಿ ಅವಳಿಗೆ ಈ ಅಭ್ಯಾಸವನ್ನು ಬಿಡಲು ಹೇಳಿ. ಎರಡು ಮನೆಯಲ್ಲಿ ತಪ್ಪಾಗಬಾರದು ಅಂತ ಕಾಲಕ್ರಮೇಣ ಅರಿತು ಚಾರುವನ್ನು ಅರ್ಥ ಮಾಡಿಕೊಂಡು ಅವಳಿಗೆ ಪ್ರಯೋಜನವಾಗುವ 4 ವಿಷಯಗಳನ್ನು ಹೇಳು. ಅಷ್ಟು ಮಾಡಿದರೆ ಅವಳು ಮಾತ್ರ ಚೆನ್ನಾಗಿರುತ್ತಾಳೆ. ಕೇಶವ್ ಅವರು ಕರ್ತವ್ಯದಲ್ಲಿದ್ದಾಗ ಅವರು ಕೆಲಸದಲ್ಲಿ ನಿರತರಾಗಿದ್ದರಿಂದ ಮನೆಯಲ್ಲಿ ಯಾವುದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ನಿವೃತ್ತಿಯ ನಂತರ ಅವರು ಹಾಗಾಗಿ ಮನೆಯಲ್ಲಿ ಬಹಳಷ್ಟು ಸಮಯವನ್ನು ಕಳೆಯುತ್ತಿದ್ದರು ಮತ್ತು ಈಗ ಅವರು ಎಲ್ಲವನ್ನು ನೋಡುತ್ತಾರೆ ಮತ್ತು ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅವರ ಹೆಂಡತಿ ಮತ್ತು ಮಗಳು ತಮ್ಮ ಸೊಸೆಯೊಂದಿಗೆ ತಪ್ಪು ಕೆಲಸಗಳನ್ನು ಮಾಡುತ್ತಾರೆಂದು ಅರ್ಥವಾಯಿತು. ತಪ್ಪಾಗಿ ವರ್ತಿಸುತ್ತಿದ್ದಾರೆ ಮತ್ತು ಇದು ಬಹಳ ಸಮಯದಿಂದ ನಡೆಯುತ್ತಿದೆ ಮತ್ತು ಕೇಶವ್ ಕೂಡ ಇದನ್ನು ಗಮನಿಸಿದರು. ಆದ್ದರಿಂದ ಅವನು ಅವರಿಬ್ಬರಿಗೂ ಪಾಠ ಕಲಿಸಲು ಒಂದು ಅವಕಾಶವನ್ನು ಹುಡುಕುತ್ತಿದ್ದನು. ಮುಕ್ತಾ ಯಾವಾಗಲೂ ಸಾಧ್ಯವಾದಷ್ಟು ಅವರ ಬಗ್ಗೆ ಮಾತನಾಡುವುದನ್ನು ತಪ್ಪಿಸಲು ಪ್ರಯತ್ನಿಸುತ್ತಾಳೆ. ವಿಷಯಗಳು ತನ್ನ ಸಾಮರ್ಥ್ಯಕ್ಕೆ ಮೀರಿದಾಗ ಮುಕ್ತಾ ತನ್ನ ಅತ್ತಿಗೆ ಅಲ್ಲ ಚಾರುಗೆ ಪ್ರತಿಕ್ರಿಯಿಸುತ್ತಾಳೆ. ಇದು ಅವಳನ್ನು ಇನ್ನಷ್ಟು ಕೋಪಗೊಳಿಸುತ್ತದೆ ಮತ್ತು ತನ್ನ ಸೊಸೆಯ ಮೇಲೆ ಆರೋಪ ಮಾಡುತ್ತಲೇ ಇರುತ್ತದೆ. ಆ ದಿನವೂ ಇದೇ ರೀತಿ ಘಟನೆ ಸಂಭವಿಸಿತು. ಮುಕ್ತಾ ತನ್ನ ಗಂಡನ ಮೇಲೆ ಕೋಪಗೊಂಡಳು ಮತ್ತು ಮುಕ್ತಾ ತನ್ನ ಗಂಡನಿಂದ ಕೆಲಸಕ್ಕೆ ಹಣ ಕೇಳಿದಳು ಮತ್ತು ಅರ್ಜುನ್ ಕೂಡ ಮುಕ್ತಾಗೆ ಹಣ ಕೊಟ್ಟನು. ನಂತರ ಅರ್ಜುನ್ ಮುಕ್ತಾಗೆ ಹಣ ಕೊಡುವುದನ್ನು ಚಾರು ನೋಡಿದಳು ಮತ್ತು ತಕ್ಷಣ ಅವಳು ಹೋಗಿ ತನ್ನ ತಾಯಿಗೆ ತನ್ನ ಅತ್ತಿಗೆ ಅಣ್ಣನಿಂದ ಹಣ ಕೇಳುತ್ತಿದ್ದಾಳೆ ಎಂದು ಹೇಳಿದಳು ಮತ್ತು ಅಣ್ಣ ಕೂಡ ಅವಳಿಗೆ ಹಣ ಕೊಟ್ಟನು. ಇದನ್ನು ಕೇಳಿದ ನಂತರ ಅವನ ತಾಯಿ ಹೋಗಿ ತನ್ನ ಮಗಳು ಹೇಳಿದ ಮಾತಿಗೆ ಅದನ್ನು ದೊಡ್ಡ ವಿಷಯವನ್ನಾಗಿ ಮಾಡಿ ಯಾವುದೇ ಕಾರಣವಿಲ್ಲದೆ ಅದರ ದೊಡ್ಡ ಗಲಾಟೆ ಮಾಡಿದಳು. ಅವಳು ಮುಕ್ತಾ ಬಳಿಗೆ ಹೋಗಿ ನನ್ನ ಮಗನಿಂದ ಹಣ ಕೇಳಿದ್ದು ಏಕೆ ಎಂದು ಕೇಳಿದಳು. ಅವನ ಹಣದಿಂದ ನಿನ್ನ ಉದ್ದೇಶವೇನು ಮತ್ತು ಅವನ ಹಣದ ಮೇಲೆ ನಿನಗೆ ಏನು ಹಕ್ಕಿದೆ ಮತ್ತು ನೀನು ಮನೆಯಲ್ಲಿರುವಾಗ ನಿನಗೆ ಹಣ ಏಕೆ ಬೇಕು? ಅವನಿಂದ ಹಣ ಏಕೆ ಕೇಳಿದ್ದೀಯ? ನನ್ನ ಮಗನು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನಿನ್ನ ತಾಯಿಯ ಮನೆಗೆ ಕೊಡಲು ನಿರ್ಧರಿಸಿದ್ದೀಯಾ? ಆದರೆ ಈಗ ಮುಕ್ತಾಳ ತಾಳ್ಮೆ ಮೀರಿತು. ಆದ್ದರಿಂದ ಅವಳು ಅಮ್ಮ ಅವನು ನಿಮ್ಮ ಮಗ ಮತ್ತು ಚಾರುವಿಗೆ ಸಹೋದರ. ಅದು ನನಗೆ ಗೊತ್ತು. ಆದರೆ ಅವನು ನನ್ನ ಗಂಡ ಎಂದು ನಿಮಗೆ ತಿಳಿದಿಲ್ಲವೇ? ನನ್ನ ಅಗತ್ಯಗಳಿಗಾಗಿ ನಾನು ಅವನಿಂದ ಹಣ ಕೇಳುವುದರಲ್ಲಿ ತಪ್ಪೇನಿದೆ? ಅದು ನನ್ನ ಹಕ್ಕು ಮತ್ತು ನಾನು ಅವನಿಂದ ಹಣ ಕೇಳದಿದ್ದರೆ ನಾನು ಬೇರೆ ಯಾರಿಂದ ಹಣ ಕೇಳಲಿ? ಮತ್ತು ನೀವು ಮತ್ತು ಚಾರು ಅಗತ್ಯವಿದ್ದಾಗ ನಿಮಗೆ ಮತ್ತು ಚಾರುಗೆ ಅವಳ ಅಣ್ಣ ಪ್ರತಿ ಹುಟ್ಟುಹಬ್ಬದಂದು ಮತ್ತು ಸಾಂದರ್ಭಿಕವಾಗಿ ಉಡುಗೊರೆಗಳನ್ನು ಮತ್ತು ಹಣವನ್ನು ಕೊಡುತ್ತಾನೆ. ಮತ್ತು ಅಮ್ಮ ನಾನು ನಿನ್ನ ಮಗನ ಸಂಪೂರ್ಣ ಸಂಬಳವನ್ನು ಪ್ರತಿ ತಿಂಗಳು ನಿನಗೆ ಕೊಡುತ್ತೇನೆ. ಆದರೆ ನಾನು ಅದರ ಬಗ್ಗೆ ಎಂದಿಗೂ ಏನನ್ನೂ ಹೇಳುವುದಿಲ್ಲ. ನಾನು ಬಯಸಿದರೆ ನಾನು ಅವರ ಸಂಬಳವನ್ನು ನಾನೇ ಇಟ್ಟುಕೊಳ್ಳಬಹುದಿತ್ತು. ಆದರೆ ನಾನು ಎಂದಿಗೂ ಹಾಗೆ ಮಾಡಲಿಲ್ಲ. ಆದರೆ ನಾನು ಮಾಡುವ ಎಲ್ಲದರಲ್ಲೂ ನೀವು ನನ್ನ ಮೇಲೆ ತಪ್ಪು ಹುಡುಕುತ್ತಲೇ ಇದ್ದರೆ ನೀನು ಎಂದಿಗೂ ಸಹಿಸಲಾಗದ ಕೆಲಸವನ್ನು ನಾನು ಮಾಡಲೇಬೇಕಾಗುತ್ತದೆ. ಇವತ್ತು ಮುಕ್ತಾ ಗಟ್ಟಿಯಾದ ಮನಸ್ಸಿನಿಂದ ಮತ್ತು ಧೈರ್ಯದಿಂದ ಮಾತನಾಡುತ್ತಿದ್ದಳು. ನಮಗೆ ಹೀಗೆ ಹೇಳುವಷ್ಟು ಧೈರ್ಯ ನಿನಗೆ ಇದೆಯೇ? ಅವನು ನನ್ನ ಮಗ, ಆದ್ದರಿಂದ ನಮಗೆ ಸಂಪೂರ್ಣ ಹಕ್ಕಿದೆ. ಆದರೆ ಅವನ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ. ಹಾಗಾಗಿ ಸುರೇಖಾ ಅವಳೊಂದಿಗೆ ಕೋಪದಿಂದ ಮಾತನಾಡುತ್ತಿದ್ದಳು. ಹೇಳಿರುವುದನ್ನು ಮತ್ತೆ ಮತ್ತೆ ಹೇಳುತ್ತಲೇ ಇದ್ದಳು. ನಮಗೆ ಸಂಪೂರ್ಣ ಹಕ್ಕಿದೆ ಆದರೆ ನಿನಗೆ ಅವನ ಮೇಲೆ ಯಾವುದೇ ಹಕ್ಕಿಲ್ಲ. ಈಗ ಇಂದು ಮುಕ್ತಾ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಎಂದು ನಿರ್ಧರಿಸಿದಳು. ಏಕೆಂದರೆ ಇಲ್ಲಿಯವರೆಗೂ ಅವಳು
ಮೌನವಾಗಿದ್ದಳು. ಆದ್ದರಿಂದ ಈಗ ಅವಳು ಇಲ್ಲಿಯವರೆಗೂ ಕುಳಿತು ವಿಷಯವನ್ನು ನಿರ್ಲಕ್ಷಿಸಿದಳು ಮತ್ತು ವಿಷಯಗಳು ಕೈಮೀರಿ ಹೋಗಿದ್ದವು. ಆದ್ದರಿಂದ ಅವಳು, ನಾನು ಮದುವೆಯಾಗಿ ಈ ಮನೆಗೆ ಬಂದೆ, ನಾನು ಅವನ ಹೆಂಡತಿಯಾಗಿ ಅವನ ಬಗ್ಗೆ ಎಲ್ಲದರ ಮೇಲೆ ನನಗೆ ಹಕ್ಕಿದೆ ಎಂಬುದನ್ನು ಮರೆಯಬೇಡಿ. ಮಾತಿಗೆ ಮಾತು ಬೆಳೆದು ಜಗಳ ಹೆಚ್ಚಾಯಿತು ಮತ್ತು ಮುಕ್ತಾಳ ಅತ್ತೆ ಮತ್ತು ಚಾರು ಇಬ್ಬರೂ ಇದಕ್ಕೆಲ್ಲ ಕಾರಣರಾದರು. ವಾಸ್ತವವಾಗಿ ಇದು ಸುರೇಖಾ ತಪ್ಪು, ಆದರೆ ಅವಳು ಇದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಮತ್ತು ಅವಳ ಅತ್ತೆ ತನ್ನ ಮಗ ಬಂದಾಗ ಇದನ್ನೆಲ್ಲ ಹೇಳಿದರೆ ಅವನು ತನಗಾಗಿ ಮುಕ್ತಾಳನ್ನು ದೂಷಿಸುತ್ತಾನೆ ಎಂದು ಭಾವಿಸಿದಳು. ಆ ಹುಡುಗ ಬಂದಾಗ ನಾನು ಇದನ್ನೆಲ್ಲ ಅವನಿಗೆ ಹೇಳಿದರೆ ಅವನು ಮುಕ್ತಾಳನ್ನು ಕ್ಷಮೆ ಕೇಳಲು ಹೇಳುತ್ತಾನೆ. ಅವಳು ಅವನು ಬಂದ ಮೇಲೆ ನನಗೆ ಕ್ಷಮೆ ಕೇಳುತ್ತಾಳೆ. ಆದರೆ ಅವನು ಇನ್ನೂ ಬಂದಿರಲಿಲ್ಲ, ಆದ್ದರಿಂದ ಅವಳು ಕ್ಷಮೆ ಕೇಳುತ್ತಿರಲಿಲ್ಲ, ಏಕೆಂದರೆ ಅದು ಅವಳ ತಪ್ಪಲ್ಲ. ಮುಕ್ತಾಳ ತನ್ನ ಕೋಣೆಯಲ್ಲಿ ಇದ್ದಳು ಮತ್ತು ಅತ್ತೆ ಚಾರು ಕೂಡ ತಮ್ಮ ಕೋಣೆಯಲ್ಲಿದ್ದರು. ಮನೆಯು ತುಂಬ ಶಾಂತವಾಗಿತ್ತು. ಸ್ವಲ್ಪ ಸಮಯದ ನಂತರ ಕೇಶವ್ ಮಾರುಕಟ್ಟೆಯಿಂದ ಸಮಯಕ್ಕೆ ಸರಿಯಾಗಿ ಬಂದನು. ಅವನು ಮನೆಗೆ ಬಂದ ತಕ್ಷಣ ಇಂದು ಖಂಡಿತವಾಗಿಯೂ ಏನೋ ಸಂಭವಿಸಿದೆ ಎಂದು ಅವನಿಗೆ ತಕ್ಷಣ ಅರಿವಾಯಿತು. ಅದಕ್ಕಾಗಿಯೇ ಅದು ತುಂಬ ಶಾಂತವಾಗಿತ್ತು ಮತ್ತು ಹೊರಗೆ ಯಾರೂ ಕಾಣಿಸಲಿಲ್ಲ. ಆದ್ದರಿಂದ ಅವನು ಮೊದಲು ಎಲ್ಲರಿಗೂ ಚಹಾ ಮಾಡಿ ಮಾತನಾಡಲು ಪ್ರಾರಂಭಿಸಿದರು. ಆದರೆ ಮನೆಯಲ್ಲಿ ನಿಖರವಾಗಿ ಏನಾಯಿತು ಎಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು, ಆದರೆ ಯಾರನ್ನು ಕೇಳಬೇಕೆಂದು ಅವರಿಗೆ ತಿಳಿಯಲಿಲ್ಲ. ಚಾರು ಮತ್ತು ಸುರೇಖಾ ಎಲ್ಲದಕ್ಕೂ ಕಾರಣ ಎಂದು ಬೈಯುತ್ತಿದ್ದರು, ಆದರೆ ಏನಾಯಿತು ಎಂದು ಕೇಶವ್ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಅವನು ಮೊದಲು ತನ್ನ ಹೆಂಡತಿ ಮತ್ತು ಮಗಳಿಗೆ ವಿವರಿಸಿದನು. ಅವನು ತನ್ನ ಹೆಂಡತಿಗೆ, ನೀನು ಅನಾಗರಿಕನಂತೆ ಮಾತನಾಡುತ್ತಿದ್ದೀಯ, ಹಳೆಯ ಕಾಲದ ವ್ಯಕ್ತಿಯಂತೆ ವರ್ತಿಸುತ್ತಿದ್ದೀಯ. ಗಂಡನ ಆದಾಯದ ಮೇಲೆ ಹೆಂಡತಿಗೆ ಯಾವುದೇ ಹಕ್ಕಿಲ್ಲವೇ? ಒಬ್ಬ ಹೆಂಡತಿಯಾಗಿ ನಿನಗೆ ಯಾವುದೇ ಹಕ್ಕಿಲ್ಲವೇ? ಒಬ್ಬ ಹೆಂಡತಿಯಾಗಿ ನಿನಗೆ ನನ್ನ ಗಳಿಕೆಯ ಹಕ್ಕಿದ್ದರೆ ಸೊಸೆ ತನ್ನ ಗಂಡನಿಂದ ಪಡೆಯುವ ಗಳಿಕೆಯ ಮೇಲೆ ಏಕೆ ಹಕ್ಕು ಇರಬಾರದು? ಅವಳು ತನ್ನ ಅಗತ್ಯಗಳಿಗಾಗಿ ಸ್ವಲ್ಪ ಹಣವನ್ನು ಕೇಳಿದರೆ ಅವಳು ಏನು ದೊಡ್ಡ ಅಪರಾಧ ಮಾಡಿದ್ದಾಳೆ? ಮತ್ತು ನಿಮ್ಮ ಮಗ ಪ್ರತಿ ತಿಂಗಳು ತನ್ನ ಸಂಪೂರ್ಣ ಸಂಬಳವನ್ನು ನಿಮಗೆ ತಂದು ನಿಮ್ಮ ಕೈಯಲ್ಲಿ ಇಡುತ್ತಾನೆ. ಆದರೆ ಅವನಿಗೆ ಹಾಗೆ ಅನಿಸಿದರೆ ಅವನು ಅದನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳಬಹುದು, ಆದರೆ ಅವನು ಅದನ್ನು ಎಂದಿಗೂ ಮಾಡಲಿಲ್ಲ. ಮತ್ತು ನೀನು ಮರೆತಿರುವ ಇನ್ನೊಂದು ವಿಷಯವಿದೆ, ಆದರೆ ಈಗ ನಾನು ನಿನಗೆ ನೆನಪಿಸುತ್ತೇನೆ. ನಾನು ಪ್ರತಿ ತಿಂಗಳು ನನ್ನ ಸಂಬಳದಿಂದ 3,000 ರೂಪಾಯಿಗಳನ್ನು ನನ್ನ ಹೆತ್ತವರಿಗೆ ಕಳುಹಿಸುತ್ತಿದ್ದೆ, ಆದರೆ ನಿನಗೆ ಅದು ಇಷ್ಟವಾಗಲಿಲ್ಲ, ನೀನು ಅದನ್ನು ಸ್ವೀಕರಿಸಲು ಇಷ್ಟಪಡಲಿಲ್ಲ. ಹಾಗಾದರೆ ನೀನು ಏನು ಮಾತನಾಡುತ್ತಿದ್ದೀಯ? ಜೀವನದಲ್ಲಿ ಒಂದು ತಪ್ಪು ಸಂಭವಿಸಿದಾಗ ಮಗ ಮತ್ತು ಸೊಸೆ ತಮ್ಮ ಹೆತ್ತವರಿಗೆ ಜವಾಬ್ದಾರಿಗಳನ್ನು ಪೂರೈಸಲು ವಿಫಲರಾದಾಗ ಮತ್ತು ಈಗ ನೀವು ಮತ್ತೊಂದು ತಪ್ಪು ಮಾಡುತ್ತಿದ್ದೀರಿ. ಸೊಸೆಗೆ ತನ್ನ ಗಂಡನ ಸಂಬಳದ ಮೇಲೆ ಯಾವುದೇ ಹಕ್ಕಿಲ್ಲ, ಅವಳಿಗೆ ಯಾವುದೇ ಹಣದ ಅಗತ್ಯವಿಲ್ಲ. ಆದರೆ ಒಂದು ದಿನ, ನಾಳೆ ನೀವು ಅಂದು, ಇಂದು ನಿನಗೆ ಹೀಗೆ ಆಗಬಾರದು. ಆ ಸಮಯದಲ್ಲಿ ನಿನ್ನ ಸ್ವಾರ್ಥ ಮತ್ತು ಹಠಮಾರಿತನಕ್ಕೆ ನಾನು ನನ್ನ ಹೆತ್ತವರನ್ನು ದೂರು ಮಾಡಿಕೊಂಡೆ. ನಿನ್ನಿಂದಾಗಿ ನನ್ನ ಹೆತ್ತವರು ನನ್ನಿಂದ ದೂರವಾದರು. ಮತ್ತು ನೀವಿಬ್ಬರೂ ಅವಳೊಂದಿಗೆ ಮಾತನಾಡಿದ್ದಕ್ಕಾಗಿ ಒಂದು ದಿನ ನಿನ್ನ ಸೊಸೆ ನಿನ್ನನ್ನು ನಿನ್ನ ಮಗನಿಂದ ದೂರ ಮಾಡುತ್ತಾಳೆ, ಏಕೆಂದರೆ ನೀವಿಬ್ಬರೂ ಏನು ಮಾಡುತ್ತಿದ್ದೀರಿ ಮತ್ತು ಅವಳೊಂದಿಗೆ ಈ ರೀತಿ ವರ್ತಿಸುತ್ತಿದ್ದೀರಿ ಎಂಬುದು ಸಂಪೂರ್ಣವಾಗಿ ತಪ್ಪು. ಮತ್ತು ಚಾರು, ನೀವಿಬ್ಬರೂ ಪರಸ್ಪರ ತಪ್ಪು ನಡವಳಿಕೆಯಲ್ಲಿ ಬೆಂಬಲಿಸುತ್ತಿದ್ದೀರಿ. ನೀವು ಇದನ್ನು ಈಗಲೇ ಅರಿತುಕೊಳ್ಳಬೇಕು. ನಿಮಗೆ ಇನ್ನೂ ಅರ್ಥವಾಗದ ಮತ್ತು ನೀವು ಪ್ರಯತ್ನಿಸುತ್ತಿಲ್ಲದ ಕೆಲವು ವಿಷಯಗಳಿವೆ. ನನಗೆ ಗೊತ್ತಿಲ್ಲ, ಆದರೆ ನೀವು ನಿಮ್ಮ ಅತ್ತೆ ಮಾವನ ಬಳಿಗೆ ಹೋದ ದಿನ ನಾನು ಏನು ಮಾತನಾಡುತ್ತಿದ್ದೇನೆ ಎಂದು ನಿಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಮತ್ತು ನೀವು ನಿಮ್ಮ ಅತ್ತೆ ಮಾವನ ಬಳಿಗೆ ಹೋದಾಗ ನಿಮ್ಮ ಹೆತ್ತವರು ಇಲ್ಲಿ ವಾಸಿಸುವುದಿಲ್ಲ. ನಂತರ ನೀವು ಇಲ್ಲಿಗೆ ಹಿಂತಿರುಗಲು ಕಾತುರದಿಂದ ಕಾಯುತ್ತೀರಿ, ಆದರೆ ಯಾರೂ ನಿಮ್ಮನ್ನು ಮರಳಿ ಕರೆಯುವುದಿಲ್ಲ. ಮತ್ತೆ ನಿಮಗೆ ಮನೆ ಕೂಡ ಇರುವುದಿಲ್ಲ, ಏಕೆಂದರೆ ಮತ್ತೆ ನೀನು ಸಹೋದರಿಯೂ ಆಗುವುದಿಲ್ಲ, ಏಕೆಂದರೆ ನಿನ್ನ ನಡವಳಿಕೆ ಮತ್ತು ಮಾತುಗಳಿಂದ ನಿನ್ನ ಅಣ್ಣನ ಅತ್ತಿಗೆ ಹೃದಯದಲ್ಲಿ ಸ್ಥಾನ ಪಡೆಯಲು ಸಾಧ್ಯವಾಗುವುದಿಲ್ಲ. ಈಗಲೂ ತಪ್ಪು ನೀವಿಬ್ಬರ ಮೇಲಿದೆ, ಇದರಲ್ಲಿ ಮುಕ್ತಾ ತಪ್ಪಿಲ್ಲ. ಆದ್ದರಿಂದ ಪ್ರತಿ ಬಾರಿಯೂ ಅವಳು ಕ್ಷಮೆಯಾಚಿಸಬೇಕೆಂದು ನಿರೀಕ್ಷಿಸುವುದು ನಿಲ್ಲಿಸಿ. ಎಲ್ಲಾ ನಂತರ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಾಭಿಮಾನವಿರುತ್ತದೆ. ಒಬ್ಬ ವ್ಯಕ್ತಿಯ ಸ್ವಾಭಿಮಾನವು ಧಕ್ಕೆಯಾದಾಗ ಆ ವ್ಯಕ್ತಿಯು ತುಂಬಾ ಕಠಿಣವಾಗುತ್ತಾನೆ.
ಸಮಯ ಕಳೆದಿದೆ ಎಂದು ಹೇಳಲು ಇನ್ನೂ ತಡವಾಗಿಲ್ಲ. ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಸುಧಾರಿಸಿಕೊಳ್ಳಿ. ಕೇಶವ್ ಅವರ ಮಾತುಗಳೊಂದಿಗೆ ಮತ್ತು ವಿವರಿಸಿದ ನಂತರ ಸುರೇಖಾ ಮತ್ತು ಚಾರು ತಮ್ಮ ತಪ್ಪನ್ನು ಅರಿತುಕೊಂಡರು. ಸಮಯಕ್ಕೆ ಸರಿಯಾಗಿ ಅವರಿಗೆ ಬುದ್ಧಿ ಬಂತು. ಈಗ ಅವರು ಈ ರೀತಿ ವರ್ತಿಸುವುದಿಲ್ಲ. ಆದ್ದರಿಂದ ಚಾರು ತನ್ನ ಅತ್ತಿಗೆಗೆ ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸಿದಳು. ನಂತರ ಮುಕ್ತಾ ಕೂಡ ತನ್ನ ನಾದಿನಿ ಚಾರುವನ್ನು ಪ್ರಾಮಾಣಿಕವಾಗಿ ಕ್ಷಮಿಸಿದಳು. ಏಕೆಂದರೆ ಅವಳಿಗೆ ತನ್ನ ಮನೆಯನ್ನು ಹೇಗೆ ಒಟ್ಟಿಗೆ ಇಡಬೇಕೆಂದು ತಿಳಿದಿತ್ತು. ಅವಳು ತನ್ನ ಜನರ ಅಗತ್ಯಗಳು ಮತ್ತು ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದಳು. ಆದರೆ ಆ ಸಮಯದಲ್ಲಿ ಅದು ಹಕ್ಕುಗಳ ವಿಷಯವಾಗಿತ್ತು. ಆದ್ದರಿಂದ ಅವಳು ಆ ದಿನ ಮಾತನಾಡುವ ಅಗತ್ಯವಿರಲಿಲ್ಲ. ಆದ್ದರಿಂದ ಅವರು ತಮ್ಮ ತಪ್ಪನ್ನು ಅರಿತುಕೊಂಡರು. ಅವರಿಗೆ ತಮ್ಮ ತಪ್ಪಿನ ಅರಿವೇ ಇರಲಿಲ್ಲ ಮತ್ತು ಮುಕ್ತಾಳ ಮೌನ ಮತ್ತು ಅವಳ ಸ್ವಭಾವವನ್ನು ಅವಳ ದೌರ್ಬಲ್ಯವೆಂದು ಪರಿಗಣಿಸುತ್ತಿದ್ದರು. ಆದ್ದರಿಂದ ಎಲ್ಲರೂ ಸಮಾಧಾನವಾಗಿರಬೇಕು ಮತ್ತು ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅಸ್ತಿತ್ವದ ಹಕ್ಕಿನ ಪ್ರಶ್ನೆ ಬಂದಾಗ, ಆದರೆ ಮೌನವಾಗಿ ಉಳಿಯಬಾರದು, ಬದಲಿಗೆ ಧ್ವನಿ ಎತ್ತಬೇಕು. ಆಗ ಮಾತ್ರ ನಮ್ಮ ಸ್ವಾಭಿಮಾನವು ಹಾಗೆಯೇ ಉಳಿಯುತ್ತದೆ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ಕತೆಗೊಂದು ಲೈಕ್ ಕೊಡಿ. ಇನ್ನಷ್ಟು ಹೊಸ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.